ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಏನಂದರೆ ಟೀಚರ್ಸ್ ನೇಮಕಾತಿ ರೋಸ್ಟರ್ ಏನಂದರೆ ಪ್ರಕಟವಾಗಿದೆ. ಓಕೆನಾ. ಪಿ ಎಸ್ ಸ್ಟಾರ್, ಜಿ ಪಿ ಎಸ್ ಸ್ಟಾರ್, ಎಚ್ ಸ್ಟಾರ್ ನೇಮಕಾತಿ ಯಾವಾಗುತ್ತೆ? ಓಕೆನಾ. ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆನಾ? ಓಕೆ, ಎಲ್ಲ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಏನಂದರೆ ಟೀಚರ್ಸ್ ಗ್ರೂಪನ್ನು ಮಾಡಿದ್ದು, ವಾಟ್ಸಪ್ ಗ್ರೂಪು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ನಮ್ಮದು ಕರ್ನಾಟಕದ ಅಂತೇಳಿ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ನಾವು ಕೊಡ್ತಾ ಇರ್ತೀವಿ, ಹಾಗೆ ನೋಟ್ಸ್ ಸಹ ನಾವು ಅಲ್ಲಿ ಕೊಡ್ತಾ ಇರ್ತೀವಿ. ಓಕೆನಾ. ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ವೀಡಿಯೋಕ್ಕೆ ಯಾರು ಲೈಕ್ ಕೊಟ್ಟಿಲ್ಲ, ಲೈಕ್ ಕೊಟ್ಟು ವೀಡಿಯೋ ನೋಡೋದಕ್ಕೆ ಆರಂಭಿಸಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಈಗ ನೇಮಕಾತಿ ಯಾಕೆ ಇಷ್ಟು ದಿನ ತಡವಾಯಿತು ಅಂತಂದರೆ, ಓಕೆನಾ, 400 ಏನು ರೋಸ್ಟರ್ ಬಿಂದು ಇತ್ತಲ್ಲ, ಇದು ಏನು ಇನ್ನೂ ಬಿಟ್ಟಿರಲಿಲ್ಲ. ಓಕೆನಾ. ಇದ್ರ ಸಂಬಂಧನೇ ಲೇಟ್ ಆಯಿತು. ಈ ಏನಂದರೆ 15,000 ಶಿಕ್ಷಕರ ನೇಮಕಾತಿ ಆಗ್ತದೆ ಅಂತೇಳಿ ಹೇಳಿದ್ದಾರೆ. ಓಕೆನಾ. ಇನ್ನು ಏನಂತಂದರೆ ಇದು ಅಫಿಷಿಯಲ್ ಆಗಿ ಯಾವುದೇ ನೋಟಿಸ್ ಬಂದಿಲ್ಲ, ಬಟ್ ಹೇಳ್ತಾರೆ ಶೀಘ್ರದಲ್ಲೇ ಅಂತೇಳಿ. ನೀವು ನೋಡಿರ್ಬೋದು, 15,000 ಅಂತಲೇ ಹೇಳಿದ್ದಾರೆ, 18,000 ಅಂತಲೇ ಹೇಳಿದ್ದಾರೆ, 50,000 ಅಂತಲೇ ಹೇಳಿದ್ದಾರೆ. ಓಕೆನಾ. ಈ ರೀತಿ ಒಳಗೆ ಹೇಳಿದ್ದಾರೆ. ಅನುಮೋದನೆಗೆ ಎಷ್ಟು ಹುದ್ದೆಗಳು ಬರ್ತಾವೆ? ಓಕೆನಾ. ಅಷ್ಟೇನಂದರೆ ಕಾಲ್ಫರ್ಮ್ ಅವರು ಮಾಡ್ತಾರೆ. ಓಕೆನಾ. ಇದು ಇನ್ನೂ ಯಾವುದೇ ಅನುಮೋದನೆಗೆ ಹೋಗಿಲ್ಲ ಅಂಥೇಳಿ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಓಕೆನಾ. ಇದು ಏನಾಗ್ತದೆ ಅಂತೇಳಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ, ಏನೇನು ಅಪ್ಡೇಟ್ ಆಗ್ತದೆ ಅಂತೇಳಿ. ಭಾಳಷ್ಟು ಅಭ್ಯರ್ಥಿಗಳಿಗೆ ಗೊಂದಲಿದೆ, ಏನಂದರೆ ಪಿ ಎಸ್ ಸ್ಟಾರ್. ಓಕೆನಾ. ಪಿ ಎಸ್ ಸ್ಟಾರು ನಾನ್ ಎಚ್ ಕೆಗೆ ಎಷ್ಟಾಗ್ತದೆ, ಎಚ್ ಕೆಗೆ ಎಷ್ಟಾಗ್ತದೆ ಅಂತೇಳಿ ನೋಡಿರಿ. ಎಚ್ ಕೆಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ. ನಾನ್ ಎಚ್ ಕೆನೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಏನಂದರೆ ನಾನ್ ಎಚ್ ಕೆಗೆ ಹುದ್ದೆಗಳು ಕಡಿಮೆಯನ್ನು ಮಾಡ್ತೀವಿ, ಎಚ್ ಕೆಗೆ ಹುದ್ದೆಗಳು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂತಂದರೆ ಇಲ್ಲಿ ಎಚ್ ಕೆ ವಿಭಾಗದಲ್ಲಿ ಏನಂತಂದ್ರೆ ಸ್ಟೂಡೆಂಟ್ಸ್ಗಳು ಏನಂದರೆ ಭಾಳ ಇದ್ದಾವೆ. ಓಕೆ. ನಾನ್ ಎಚ್ ಕೆದೊಳಗಡೆ ಏನಂತಂದರೆ ಸ್ಟೂಡೆಂಟ್ಗಳು ಕಡಿಮೆ ಇದ್ದಾರೆ. ಆ ಒಂದು ಕಾರಣದಿಂದ ಕಡಿಮೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಈಗ ನಾನ್ ಎಚ್ ಕೆದೊಳಗಡೆ 300-400 ಬಂತಂದರೆ ಏನೂ ಉಪಯೋಗ ಆಗಂಗಿಲ್ಲ. ಓಕೆನಾ. ಭಾಳಷ್ಟು ಹುದ್ದೆಗಳನ್ನ ಮಾಡಿ ಅಂತೇಳಿ ಈಗ ಆಲ್ರೆಡಿ ಏನಂದರೆ ಕೆಲವು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ, ಒತ್ತಾಯನ ಮಾಡ್ತಾಯಿದ್ದಾರೆ. ನೋಡೋಣ ಅದು ಮುಂದಿನ ವಿಚಾರದಲ್ಲಿ ಏನಾಗ್ತದೆ ಅಂತೇಳಿ. ಓಕೆ. ಇದೇನಂದ್ರೆ ಹೊಸ ಸಿ&ಆರ್ ರೂಲ್ ಬರ್ತದ ಅಂತೇಳಿ ಭಾಳಷ್ಟಿಗೆ ಅದು ಸಹ ಡೌಟ್ ಇರುತ್ತೆ. ಓಕೆ. ಹೊಸ ಸಿ&ಆರ್ ರೂಲ್ ಏನಂತಾರೆ, ಮೊನ್ನೆ ತಾನೇ ಏನಂದರೆ ಲಕ್ಷ್ಮೀಕಾಂತ್ ಸರ್ ಆಗಿರ್ಬೋದು, ಓಕೆನಾ, ಅಕ್ಸಾ ಸಂಘಟನಾ ಹೋರಾಟಗಾರರಾದಂಥ ಕಾಂತಕುಮಾರ್ ಸರ್ ಆಗಿರ್ಬೋದು, ಇವ್ರು ಏನಂದರೆ ಶಿಕ್ಷಣ ಸಚಿವರನ್ನ ಭೇಟಿಯನ್ನು ನೀಡಿದರು. ಹಾಗೆ ಏನಂತಂದರೆ ಹಳೆ ಏನು ಸಿ&ಆರ್ ರೂಲ್ ಇದೆಯಲ್ಲ, ಅದೇ ಪ್ರಕಾರವಾಗಿ ನಾವು ಮಾಡ್ತೀವಿ ಅಂತೇಳಿ ಅವರು ಹೇಳಿದ್ದಾರೆ. ಓಕೆನಾ. ಹೊಸ ಸಿ&ಆರ್ ರೂಲ್ ತಂದು ಮತ್ತೆ ನೇಮಕಾತಿ ಮಾಡ್ಬೇಕಂದ್ರೆ ತುಂಬ ದಿನಗಳ ಲೇಟ್ ಆಗ್ತದೆ. ಆ ಒಂದು ಕಾರಣದಿಂದ ಮುಂದೆ ಏನಂದರೆ ಎಲೆಕ್ಷನ್ ಇರುವ ಕಾರಣದಿಂದ ಆದಷ್ಟು ಬೇಗನೆ ನೇಮಕಾತಿಯನ್ನು ಮಾಡಿ ಅಂತೇಳಿ ಒತ್ತಾಯನ ಮಾಡ್ತಾಯಿದೆ. ಓಕೆ. ಆ ಒಂದು ಕಾರಣದಿಂದ ಏನಂದರೆ ಹೊಸ ಸಿ&ಆರ್ ರೂಲ್ ಆಗಲ್ಲ, ಹಳೆ ಸಿ&ಆರ್ ರೂಲ್ ಏನಿರ್ತದೆ ಅದೇ ರೂಲ್ ಒಳಗಡೆ ಆಗ್ತದೆ ಅಂತೇಳಿ ನಾವು ನೋಡ್ಬೋದು. ನೋಡಿರಿ, ಮೊದಲು ನೇಮಕಾತಿ ಯಾವುದು ಅಂದರೆ ಎಚ್ ಸ್ಟಾರ್ ಆಗ್ತದೆ ನೋಡಿರಿ. ಇದು ತಿಳ್ಕೊಂಬಿಡ್ರಿ. ಫಸ್ಟ್ ಆಗೋದು ಎಚ್ ಸ್ಟಾರ್ ಆಗುತ್ತೆ. ಇದು ನೋಡಿರಿ, ಹಳೆ ಸಿ&ಆರ್ ಪ್ರಕಾರ ಗೊತ್ತಂದ್ರೆ ಇದಕ್ಕೆ ಪಿ ಜಿ ಇರೋಂಗಿಲ್ಲ. ಭಾಳಷ್ಟು ಜನ ಕೆಳಗಿದ್ರಿ ಸರ್, ಹೊಸ ಸಿ&ಆರ್ ರೂಲ್ ಬರುತ್ತಂತ ಪಿ ಜಿ ಇದೆಯಾ, ಟಿ ಇ ಟಿ ಇದೆಯಾ ಅಂತೇಳಿ. ಓಕೆ. ನಾವು ಹಳೆ ಸಿ&ಆರ್ ರೂಲ್ ಪ್ರಕಾರ ನೋಡಿದರೆ ಪಿ ಜಿ ಇರೋಂಗಿಲ್ಲ, ಟಿ ಇ ಟಿ ಇರೋಂಗಿಲ್ಲ. ಓಕೆನಾ. ಇದೇನೆಂದರೆ ಸಬ್ಜೆಕ್ಟ್ ಟೀಚರ್ ನೇಮಕಾತಿ ಮಾಡ್ಬೇಕಂತೇಳಿದೆ. ಓಕೆನಾ. ಸಬ್ಜೆಕ್ಟ್ ವೈಸ್ ಟೀಚರ್ಸ್ ನೇಮಕಾತಿ. ನೋಡೋಣ ಅದು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತೇಳಿ ನಾವು ಇದೇ ಚಾನಲಲ್ಲಿ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಓಕೆನಾ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ನೋಡಿ ಕೆಳಗಡೆ ಕಾಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.